ಕರುನಾಡಿನಲ್ಲಿ ಮುಂಗಾರು ವರುಣ ಮತ್ತಷ್ಟು ಚುರುಕುಗೊಂಡಿದ್ದಾನೆ. 8 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. 64.5 ರಿಂದ 115.4 ಮಿಲಿಮೀಟರ್ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ. ಈಗ ಸದ್ಯಕ್ಕೆ 64.5 ಮಿಲಿಮೀಟರ್ ಮಳೆ ಆಗ್ತಾ ಇದೆ. ಇನ್ನು 115.4 ಮಿಲಿಮೀಟರ್ ಮಳೆಯಾಗುವಂತಹ ಸೂಚನೆ ಕೊಡ್ತಾ ಇದೆ ಹವಾಮಾನ ಇಲಾಖೆ. ಸಾರ್ವಜನಿಕರು ಅಗತ್ಯ ಜಾಗೃತೆ ವಹಿಸೋದಕ್ಕೆ ಐಎಂಡಿ ಕರೆಯನ್ನ ಕೊಟ್ಟಿದೆ. ಎಲ್ಲೆಲ್ಲಿ ಮಳೆಯ ಆರ್ಭಟ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಬೆಳಗಾವಿಯಲ್ಲಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಇರಬಹುದು, ಕೊಡಗುನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಮಳೆ ಅವಾಂತರ ಸೃಷ್ಟಿಯಾಗಿದೆ. ಅಲ್ಲಿನ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತಗೊಂಡೋಗಿದೆ. ಇನ್ನು ಹಾಸನ, ಚಿಕ್ಕಮಗಳೂರು, ಕರಾವಳಿ ಭಾಗದಲ್ಲಿ ಈಗ ಆಲ್ರೆಡಿ ಅಲ್ಲಿನ ಜನಜೀವನವನ್ನ ಗಮನಿಸ್ತಾ ಇದ್ದೀವಿ. ಹೊರಗಡೆ ಬರೋದಕ್ಕೂ ಕೂಡ ಸಾಕಷ್ಟು ಪರದಾಡ್ತಾ ಇದ್ದಾರೆ. 8 ಜಿಲ್ಲೆಗಳಿಗೆ ಈಗ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಾಕಷ್ಟು ಸಣ್ಣ ಪುಟ್ಟ ಕೆರೆ, ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಎಲ್ಲೆಲ್ಲಿ ಮಳೆ ಆಗ್ತಿದೆ ಅನ್ನೋದನ್ನ ಕೂಡ ನಾವು ಪ್ರತಿದಿನ ಗಮನಿಸ್ತಾ ಇದ್ದೀವಿ. ಈ ಕೊಡಗು ಭಾಗದಲ್ಲಂತೂ ಇನ್ನು ರೋಡ್ಗಳ ಮೇಲೆಗೆ ನೀರು ಹರಿದು ಹೋಗ್ತಾ ಇದೆ. ಮಂಗಳೂರು ಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಇನ್ನು ಬೆಳಗಾವಿ ಇರಬಹುದು, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಇಲ್ಲೆಲ್ಲವೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ನೀರು ಹರಿದು ಹೋಗ್ತಾ ಇದೆ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ದಾಟೋದಕ್ಕೂ ಕೂಡ ಅಲ್ಲಿನ ಜನ ಹರಸಾಹಸವನ್ನ ಪಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಆ ಭಾಗದ ಜನರಲ್ಲಿ ಒಂದು ಹಳ್ಳಿಯನ್ನ ಮತ್ತೊಂದು ಹಳ್ಳಿ ಸಂಪರ್ಕವನ್ನ ಕಲ್ಪಿಸುತ್ತೆ ಸೇತುವೆಗಳು. ಆ ಸೇತುವೆಗಳು ಕೂಡ ಈಗ ತುಂಬಿ ಹರಿತಾ ಇದೆ. ಹಾಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೂ, ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೂ ಕೂಡ ಜನ ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಎದೆ ಎತ್ತರಕ್ಕೆ ನೀರು ಬಂದು ನಿಂತಿದೆ. ಜೊತೆಗೆ ಎಲ್ಲೂ ಕೂಡ ಸ್ಟಾಪ್ ಆಗ್ತಾನೆ ಇಲ್ಲ. ಮಳೆ ನಿರಂತರವಾಗಿ ಆಗ್ತಾ ಇರೋದ್ರಿಂದಾಗಿ ಮಲೆನಾಡು ಭಾಗದ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಹೇಳಿ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ಆಲ್ರೆಡಿ 64.5 ರಿಂದ 115.4ಕ್ಕೆ ಏರಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಮಳೆಯ ಅಬ್ಬರ. ಹಾಗಾಗಿ ಮೀನು ಹಿಡಿಯೋದಿರಬಹುದು ಅಥವಾ ಸಮುದ್ರಕ್ಕೆ ಇಳಿಯೋದಿರಬಹುದು, ಕೃಷಿ ಮಾಡೋದಿರಬಹುದು, ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಹೇಳಿ ಈಗ ಆಲ್ರೆಡಿ ಅಲರ್ಟ್ ಅನ್ನು ಮಾಡಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಮಹಾಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ನೆರೆ ಇರಬಹುದು, ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವು ಚೇತರಿಕೆ ಕಂಡಿದೆ. ಈಗ ಒಂದೇ ದಿನಕ್ಕೆ 3.5 TMCಯ ಒಳಹರಿವು ಹೆಚ್ಚಳ ಆಗಿದೆ. ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ನೋಡಿ, 1633 ಅಡಿ ಸಾಮರ್ಥ್ಯ ಇದೆ ತುಂಗಭದ್ರಾ ಡ್ಯಾಮ್ನ ಒಂದು ಕೆಪಾಸಿಟಿ. ಜಲಾಶಯದಲ್ಲಿ ಸದ್ಯ 1596 ಅಡಿ ನೀರು ಈಗ ಆಲ್ರೆಡಿ ಸಂಗ್ರಹ ಆಗಿದೆ. ಅಂದ್ರೆ ಇನ್ನು ಕೆಲವೇ ಅಡಿಗಳು ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ನೀರನ್ನ ಹೊರಗಡೆ ಗೇಟ್ಗಳನ್ನ ಓಪನ್ ಮಾಡಬೇಕಾಗತ್ತೆ. ತುಂಗಭದ್ರಾ ಡ್ಯಾಮ್ನ 17,511 TMC ನೀರು ಸಂಗ್ರಹ ಆಗಿದೆ. ಕಳೆದ 24 ಗಂಟೆಯಲ್ಲಿ ಸರಾಸರಿ 44,782 ಕ್ಯೂಸೆಕ್ಸ್ ಒಳಹರಿವು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ತುಂಗಭದ್ರಾ ಜಲಾಶಯದ ಒಂದು ನೀರಿನ ಮಟ್ಟ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಅಂತ ಹೇಳಿ. 24 ಗಂಟೆಗಳಲ್ಲಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಆಗಿರುವಂಥದ್ದು. ಜೊತೆಗೆ ಮಹಾರಾಷ್ಟ್ರದಲ್ಲಿ ನಿನ್ನೆಯಿಂದಲೂ ನಾವು ನೋಡ್ತಾ ಇದ್ದೀವಿ, ನಿರಂತರವಾದಂತಹ ಮಳೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಅಕ್ಕಪಕ್ಕದ ರಾಜ್ಯದ ಜಿಲ್ಲೆಗಳಿಗೂ ಕೂಡ ಈ ಎಫೆಕ್ಟ್ ಆಗ್ತಾ ಇದೆ. ತುಂಗಭದ್ರಾ ಡ್ಯಾಮ್ನಲ್ಲಿ ನೀರಿನ ಮಟ್ಟ 17,511 TMC ನೀರು ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 24 ಗಂಟೆಯಲ್ಲಿ ಸರಾಸರಿ 44,782 ಒಳ ಅರಿವು ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಿದೆ. ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, 4 ವೀಲರಲ್ಲೂ ಕೂಡ ಓಡಾಡೋದು ಕಷ್ಟ ಆಗ್ತಾ ಇದೆ. ಅಷ್ಟು ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಮಹಾರಾಷ್ಟ್ರದ ಜನರಂತೂ, ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಬೆಳಗಾವಿಗಂತೂ ಎಫೆಕ್ಟ್ ಆಗೇ ಆಗುತ್ತೆ, ಯಾಕಂದ್ರೆ ಪಕ್ಕದಲ್ಲೇ ಇರೋದ್ರಿಂದಾಗಿ. ಸೊ ಕರ್ನಾಟಕದ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪಾಂಡುರಂಗ, ಫೋನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪಾಂಡುರಂಗ, ಸದ್ಯದ ಮಹಾರಾಷ್ಟ್ರದ ಮಳೆಯ ಪರಿಸ್ಥಿತಿ ಹೇಗಿದೆ? ಜೊತೆಗೆ ತುಂಗಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಯಾಕಂದ್ರೆ ಇನ್ನು ಸ್ವಲ್ಪ ಹೋಗ್ಬಿಟ್ರೆ ಕಂಪ್ಲೀಟ್ ಆಗಿ ತುಂಬ ಹೋಗ್ಬಿಡುತ್ತೆ. ಏನ್ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಡೀಟೇಲ್ಸ್ ಕೊಡೋದಾದ್ರೆ. ಮನಸ ಏನು, ಕಲ್ಯಾಣ ಕರ್ನಾಟಕ ಹಾಗೂ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ದಿನ ಕಳೆದಂತೆ, ಅಂದ್ರೆ ಕಳೆದ ಒಂದು 15-20 ದಿನಗಳ ಹಿಂದಿನಲ್ಲೂ ಕೂಡ ಒಂದೇ ಒಂದು ಕ್ಯೂಸೆಕ್ ನೀರು ಒಳಹರಿವು ಇಲ್ಲೇ ಇರ್ತಕ್ಕಂಥ ಪರಿಸ್ಥಿತಿ ಒಳಗಿತ್ತು. ಆದ್ರೀಗ ಕಳೆದ 3-4 ದಿನಗಳ ಅವಧಿಯಲ್ಲಿ ಏನು 8 ರಿಂದ 9 TMC ನೀರು ಹರಿದು ಬಂದಿದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮಲೆನಾಡು ಮತ್ತು
ಏನು ಶಿವಮೊಗ್ಗ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ನಿರಂತರವಾಗಿ ಭದ್ರಾ ಮತ್ತು ತುಂಗಾ ಡ್ಯಾಂಗಳಿಗೆ ಭರ್ತಿಯಾಗಿರ್ತಕ್ಕಂಥದ್ದು. ಅದರ ಮೂಲಕ ಭದ್ರಾ ಡ್ಯಾಮ್ ಇಂದ ಏನು ನೀರನ್ನ ರಿಲೀಸ್ ಮಾಡಿದ್ರು ಅದಾದ ಬಳಿಕ ಈಗ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರತಕ್ಕಂತ ಒಂದು ಖುಷಿಯ ವಾತಾವರಣ ಕೂಡ ಈಗ ನಿರ್ಮಾಣ ಆಗಿದೆ. ಕಳೆದ ಕಳೆದ ಒಂದೇ ದಿನದಲ್ಲೇ 3.5 TMC ನೀರು ಒಳಹರಿವು ಬಂದಿದೆ. ಅಂದ್ರೆ ಸರಿಸುಮಾರು 3.5 TMC ನೀರು ಹರಿದು ಬಂದಿದೆ ಅಂತ ಹೇಳಿದ್ರೆ ಈ ಭಾಗದ ರೈತರಿಗೆ ಮತ್ತು ಕಾರ್ಖಾನೆಯನ್ನ ನಡೆಸತಕ್ಕಂತ ಕಾರ್ಖಾನೆ ಮಾಲೀಕರಿಗೆ ಆಗಿರ್ಬೋದು ಮತ್ತು ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಒಂದು ಸಂತಸದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಕಳೆದ ಒಂದು 5-6 ದಿನಗಳಿಂದ ನೋಡ್ತಾ ಇದ್ರೆ ಕೇವಲ 8ರಿಂದ 9 TMC ಇದ್ದಂತ ನೀರೀಗ 17.5 TMCಗೆ ನೀರನ್ನು ತಲುಪಿದೆ ಅಂತ ಹೇಳಿದ್ರೆ ಒಂದು ಸಂತಸದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಮಾನಸ, ಇನ್ನೂ ಒಂದು ಕೂಡ ನಾ ಪ್ರಮುಖ ವಿಚಾರ ಹೇಳ್ಬೋದು, ವಿಜಯನಗರ ಜಿಲ್ಲೆಯಲ್ಲಿ ಈವರೆಗೂ ಕೂಡ ಮಳೆ ಆಗ್ತಾ ಇಲ್ಲ. ಆದ್ರೆ ಮಲೆನಾಡು, ಶಿವಮೊಗ್ಗ ಮತ್ತು ಕರಾವಳಿ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಏನು ಜಲಾನಯನ ಪ್ರದೇಶ ಇದೆ ಆ ಮೂಲಕ ನೀರು ಹರಿದು ಡ್ಯಾಮ್ಗೆ ಬರ್ತಾ ಇದೆ. ಹಾಗಾಗಿ ಮಳೆ ಆಗದೆ ಇದ್ರೂ ಕೂಡ ಡ್ಯಾಮ್ ಅನ್ನು ತುಂಬಿದ್ರೆ ಈ ಭಾಗದ ರೈತರು ಸಂತಸದಿಂದ ಕೃಷಿ ಚಟುವಟಿಕೆಗಳನ್ನ ಮಾಡಬಹುದು. ಇಲ್ಲಿ ಹೆಚ್ಚಿನಾಗಿ ಭತ್ತವನ್ನ ಬೆಳೀತಾರೆ ಮತ್ತು ಬಾಳೆಯನ್ನು ಕೂಡ ಬೆಳೀತಾರೆ. ಜೊತೆಗೆ ಕಾರ್ಖಾನೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ಭಾಗದ ರೈತರಿಗೆ ಒಂದು ಸಂತಸದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವೇ ದಿನಗಳು ಇದೇ ರೀತಿಯಾಗಿ ಒಂದು ವಾರ ಕಳೆದ್ರೆ ಹತ್ತತ್ರ ಒಂದು 50ರಿಂದ 60 TMC ನೀರು ಬರುವಂತ ಸಾಧ್ಯತೆ ಎಲ್ಲ ಕೂಡ ಇದೆ. ಇದೇ ಅವಧಿಯಲ್ಲಿ ಕಳೆದ ವರ್ಷ 73 TMC ಇತ್ತು, ಆದ್ರೆ ಈಗ 17 TMC ಇರೋದು ಒಂದ್ ಕಡೆಗೆ ಸಂತಸದ ವಾತಾವರಣ, ಮತ್ತೊಂದು ಕಡೆಗೆ ನೋವಿನ ಸಂಗತಿ ಕೂಡ ಆಗಿರ್ತಕ್ಕಂಥದ್ದು. ಮಾನಸ, ಓಕೆ, ಥ್ಯಾಂಕ್ ಯು ಪಾಂಡುರಂಗ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.